ಆರೋಗ್ಯಕರ ಜೀವನಕ್ಕಾಗಿ ಸದ್ಗುರು ನೀಡಿರುವ 10 ಜೀವನ ಸಲಹೆಗಳು. ಆರೋಗ್ಯಕರ ಜೀವನ ಎನ್ನುವುದು ಪ್ರತಿಯೊಬ್ಬರು ಬಯಸುವಂತ ಆಯ್ಕೆಯಾಗಿದೆ. ಆರೋಗ್ಯ ಸರಿಯಾಗಿ ಇರಬೇಕು, ಯಾವುದೇ ಕಾಯಿಲೆಗಳು ನಿಮ್ಮನ್ನು ಬಾಧಿಸಬಾರದು ಎಂದರೆ ನಾವು ಭೂಮಿಯೊಂದಿಗೆ ಯಾವ ರೀತಿ ಸಂಪರ್ಕ ಸಾಧಿಸಬೇಕು ಎಂದು ಸದ್ಗುರುಗಳು ಹೇಳಿದ್ದಾರೆ. ಭಗವಂತ ಕರುಣಿಸುವ ಅತ್ಯುತ್ತಮ ವರವೆಂದರೆ ಉತ್ತಮ ಆರೋಗ್ಯ. ಆರೋಗ್ಯವೊಂದು ಸರಿಯಾಗಿದ್ದರೆ ಜೀವನದ ಯಾವುದೇ ಸವಾಲುಗಳನ್ನು ಎದುರಿಸಲು ಸಾಧ್ಯವಾಗುತ್ತದೆ. ಕೈಯಲ್ಲಿ ಕೋಟಿ ಕೋಟಿ ಹಣವಿದ್ದರೂ ಆರೋಗ್ಯ ಸರಿಯಿಲ್ಲವೆಂದರೆ ಆ ಹಣದಿಂದ ಜೀವನದ ಯಾವುದೇ ಸಂತೋಷವನ್ನು ಕಾಣಲು ಸಾಧ್ಯವಿಲ್ಲ. ಹೀಗಾಗಿ ಆರೋಗ್ಯಕರ ಜೀವನ ಎನ್ನುವುದು ಎಲ್ಲರ ಪ್ರಮುಖ ಗುರಿಯಾಗಬೇಕು. ಆರೋಗ್ಯಕರ ದೇಹ ಎಂದ ಮಾತ್ರಕ್ಕೆ ಕಠಿಣವಾದ ಡಯಟ್ ಮಾಡುವುದು ಅಥವಾ ಏನನ್ನೂ ತಿನ್ನದೇ ಇರುವುದು ಎಂದು ಅರ್ಥವಲ್ಲ. ಸದ್ಗುರುಗಳು ಹೇಳುವ ಪ್ರಕಾರ ದೇಹಕ್ಕೂ ಹಾಗೂ ಮನಸ್ಸಿಗೂ ಇರುವ ಕೊಂಡಿಯಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ನಿಜವಾದ ಆರೋಗ್ಯಕರ ಜೀವನದ ಗುಟ್ಟಾಗಿದೆ. ಆರೋಗ್ಯಕರ ಜೀವನವನ್ನು ಹೊಂದಲು ನಾವು ಪಾಲಿಸಬಹುದಾದ ಕೆಲವು ಸಲಹೆಗಳ ಬಗ್ಗೆ ಸದ್ಗುರುಗಳು ಮಾಹಿತಿ ನೀಡಿದ್ದಾರೆ. 1. ಭೂಮಿಯೊಂದಿಗೆ ಸಂಪರ್ಕ ಸಾಧಿಸುವುದು. ಭೂಮಿಗೂ ಹಾಗೂ ಮನುಷ್ಯನಿಗೂ ಅವಿನಾಭಾವ ಸಂಬಂಧ ಅಡಗಿದೆ. ಮನುಷ್ಯನ ಆದಿಯಿಂದ ಅಂತ್ಯದವರೆಗೂ ಆತ ಭೂಮಿಯ ಮೇಲೆ ಕಾಲ ಕಳೆಯುತ್ತಾನೆ, ಸಂಬಂಧಗಳನ್ನು ಬೆಳೆಸಿಕೊಳ್ಳುತ್ತಾನೆ. ತಾನು ಜೀವ ಪಡೆಯುವುದು ಹಾಗೂ ಜೀವನ ಅಂತ್ಯಗೊಳಿಸುವುದು, ಈ ಎರಡೂ ಕೆಲಸಗಳನ್ನು ಆತ ಭೂಮಿಯ ಮೇಲೆ ಮಾಡುತ್ತಾನೆ. ಹೀಗಾಗಿ ಉತ್ತಮ ಆರೋಗ್ಯಕ್ಕಾಗಿ ಭೂಮಿಯೊಂದಿಗೆ ನೇರ ಸಂಪರ್ಕ ಹೊಂದುವುದು ಮುಖ್ಯ ಎಂದು ಸದ್ಗುರುಗಳು ಹೇಳಿದ್ದಾರೆ. ಇದನ್ನು ಅವರು ಪೃಥ್ವಿ ಪ್ರೇಮ ಸೇವೆ ಎಂದು ಹೇಳಿದ್ದಾರೆ. ಗಿಡಗಳನ್ನು ನೆಡುವ ಮೂಲಕ ಮಣ್ಣನ್ನು ಮುಟ್ಟುವುದು, ಬರಿಗಾಲಿನಲ್ಲಿ ವಾಕಿಂಗ್ ಮಾಡುವುದು, ಈ ರೀತಿಯ ಚಟುವಟಿಕೆಗಳ ಮೂಲಕ ಭೂಮಿಯ ಜೊತೆ ನೇರ ಸಂಬಂಧ ಹೊಂದುವುದರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತದೆ ಎಂದು ಹೇಳಿದ್ದಾರೆ. 2. ಹಸಿ ತರಕಾರಿ ಹಣ್ಣುಗಳ ಸೇವನೆ. ನಿಮ್ಮ ದಿನನಿತ್ಯದ ಆಹಾರ ಕ್ರಮದಲ್ಲಿ 40-50% ತಾಜಾ ಹಾಗೂ ಹಸಿಯಾದ ಹಣ್ಣುಗಳು, ತರಕಾರಿಗಳು, ಡ್ರೈ ಫ್ರೂಟ್ಸ್ಗಳ ಸೇವನೆಗೆ ಆದ್ಯತೆ ನೀಡಬೇಕು ಎಂದು ಸದ್ಗುರು ಹೇಳಿದ್ದಾರೆ. ಇವುಗಳು ಬೇಗನೆ ಜೀರ್ಣವಾಗುವ ಸಾಮರ್ಥ್ಯ ಹೊಂದಿರುವುದರಿಂದ ದೇಹವು ನಾವು ತಿಂದ ಆಹಾರ ಕರಗಿಸಲು ಬಳಕೆ ಮಾಡಬಹುದಾದ ಶಕ್ತಿಯ ಪ್ರಮಾಣವನ್ನು ಕಡಿಮೆ ಮಾಡಿಸುತ್ತದೆ. 3. ನೀರು ಕುಡಿಯುವುದು. ನೀರು ಸೇವನೆಯಿಂದ ಕ್ರಮದ ಬಗ್ಗೆಯೂ ಸದ್ಗುರುಗಳು ಮಾತನಾಡಿದ್ದಾರೆ. ನಮ್ಮ ದೇಹವು 72% ನೀರಿನಿಂದಲೇ ತುಂಬಿದೆ. ನೀರು ಕುಡಿಯುವ ಮುನ್ನ ಕೆಲ ಕಾಲ ನೀರಿಗೆ ವಿಶ್ರಾಂತಿ ನೀಡಬೇಕು ಎಂದು ಸದ್ಗುರುಗಳು ಹೇಳಿದ್ದಾರೆ. ನೀರು ಸಾಕಷ್ಟು ಪೈಪ್ಗಳ ಮೂಲಕ ಹರಿದು ಬಂದಾಗ ನೀರನ್ನು ಕೆಲಕಾಲ ಹಾಗೆಯೇ ಬಿಟ್ಟು ಬಳಿಕ ಕುಡಿದರೆ ಹೆಚ್ಚಿನ ಲಾಭವನ್ನು ಪಡೆಯಬಹುದು ಎಂದು ಹೇಳಿದ್ದಾರೆ. 4. ಮಲಗುವ ಮುನ್ನ ಸ್ನಾನ ಮಾಡುವುದು. ಸದ್ಗುರುಗಳು ಪ್ರತಿ ರಾತ್ರಿ ಮಲಗುವ ಮುನ್ನ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು ಎಂದು ಹೇಳಿದ್ದಾರೆ. ಇದು ಕೇವಲ ನಮ್ಮ ದೇಹದಲ್ಲಿ ಕುಳಿತ ಕಲ್ಮಶಗಳನ್ನು ತೊಳೆಯುವುದಕ್ಕೆ ಮಾತ್ರ ಸಹಾಯ ಮಾಡುವುದಿಲ್ಲ, ಬದಲಾಗಿ ಇಡೀ ದಿನದ ಒತ್ತಡದಾಯಕ ಜೀವನದಿಂದ ಮಾನಸಿಕವಾಗಿ ಉಂಟಾದ ಆತಂಕ ಹಾಗೂ ಒತ್ತಡಗಳನ್ನು ದೂರ ಮಾಡುತ್ತದೆ ಎಂದು ಹೇಳಿದ್ದಾರೆ. ಸ್ನಾನದ ಬಳಿಕ ನಿಮಗೆ ನಿರಾಳತೆಯ ಭಾವ ಉಂಟಾಗುತ್ತದೆ. ಇದರಿಂದ ನಿಮಗೆ ಗುಣಮಟ್ಟದ ನಿದ್ರೆಯನ್ನು ಹೊಂದಲು ಸಾಧ್ಯವಿದೆ. 5. ನಿತ್ಯ ಧ್ಯಾನ. ಧ್ಯಾನ ಎನ್ನುವುದು ಕೇವಲ ನಿಮ್ಮ ಮಾನಸಿಕ ಆರೋಗ್ಯವನ್ನು ಸುಧಾರಿಸುವ ಜೊತೆಯಲ್ಲಿ ನಿಮ್ಮ ದೇಹದಲ್ಲಿ ಶಕ್ತಿಯ ಪ್ರವಾಹವನ್ನು ಕೂಡ ಹೆಚ್ಚಿಸುತ್ತದೆ. ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಧ್ಯಾನದ ಮಹತ್ವ ಬಹಳವಿದೆ ಎಂದು ಸದ್ಗುರುಗಳು ಹೇಳುತ್ತಾರೆ. ಕೆಲವು ನಿಮಿಷಗಳ ಕಾಲ ಮಾಡುವ ಧ್ಯಾನಾಭ್ಯಾಸ ಕೂಡ ನಮ್ಮ ದೇಹಕ್ಕೆ ನಾವು ಊಹಿಸಲು ಸಾಧ್ಯವಿಲ್ಲದಂತಹ ಮಟ್ಟಗಿನ ಲಾಭವನ್ನು ತಂದುಕೊಡುತ್ತದೆ. 6. ಮೌನವನ್ನು ಆನಂದಿಸಿ. ದಿನನಿತ್ಯದ ಜಂಜಾಟಗಳಲ್ಲಿ ನಿರತರಾಗುವ ನಾವು ದಿನದಲ್ಲಿ ಕೆಲವು ನಿಮಿಷಗಳ ಕಾಲವಾದರೂ ಮೌನಕ್ಕೆ ಶರಣಾಗಬೇಕು. ಇದು ನಮ್ಮ ಮನಸ್ಸಿನಲ್ಲಿ ಕುಳಿತ ಸಾಕಷ್ಟು ನಕಾರಾತ್ಮಕ ಆಲೋಚನೆಗಳನ್ನು ದೂರ ಮಾಡುತ್ತದೆ. ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲು, ಮಾನಸಿಕ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು, ಆಲೋಚನಾ ಶಕ್ತಿ ಸುಧಾರಣೆ ಎಲ್ಲದಕ್ಕೂ ಮೌನ ಸಹಾಯ ಮಾಡುತ್ತದೆ ಎಂದು ಸದ್ಗುರುಗಳು ಹೇಳಿದ್ದಾರೆ.
7. ನೆಲಕ್ಕೆ ಕುಳಿತು ಚಕ್ಕಳ ಬಕ್ಕಳದಲ್ಲಿ ತಿನ್ನುವುದು, ಅಂದರೆ ಪದ್ಮಾಸನದಲ್ಲಿ ಕುಳಿತುಕೊಳ್ಳುವುದು. ಈಗೀಗ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ತಿನ್ನುವ ಪಾಶ್ಚಾತ್ಯ ಸಂಸ್ಕೃತಿ ಎಲ್ಲರ ಮನೆಯಲ್ಲೂ ಬಂದು ಬಿಟ್ಟಿದೆ. ಆದರೆ ಪ್ರಾಚೀನ ಕಾಲದಲ್ಲಿ ನೆಲಕ್ಕೆ ಕುಳಿತು ಚಕ್ಕಳ ಬಕ್ಕಳ ಮಾದರಿಯಲ್ಲಿ ಕುಳಿತು ತಿನ್ನುವ ಪದ್ಧತಿಯೇ ಎಲ್ಲಕ್ಕಿಂತ ಒಳ್ಳೆಯದು ಎಂದು ಸದ್ಗುರುಗಳು ಹೇಳಿದ್ದಾರೆ. 8. ನೀವು ಏನನ್ನು ಸೇವಿಸುತ್ತಿದ್ದೀರಿ ಎಂಬುದರ ಮೇಲೆ ಗಮನ ಇರಲಿ. ಹಸಿವಾಯಿತು ಅಥವಾ ಆಸೆಯಾಯಿತು ಎಂದು ಕಂಡ ಆಹಾರ ಪದಾರ್ಥಗಳನ್ನೆಲ್ಲ ಸೇವಿಸುವ ಮುನ್ನ ನೀವು ಏನನ್ನು ತಿನ್ನುತ್ತಿದ್ದೀರಿ ಎಂಬುದು ನಿಮ್ಮ ತಲೆಯಲ್ಲಿ ಇರಬೇಕು. ಆದಷ್ಟು ನೈಸರ್ಗಿಕವಾದ ಹಾಗೂ ಆರೋಗ್ಯಕರವಾದ ಆಹಾರ ಪದಾರ್ಥಗಳೇ ನಿಮ್ಮ ಆಯ್ಕೆಯಾಗಿ ಇರಬೇಕು. 9. ನೀವು ತಿನ್ನುವ ಆಹಾರ ಪದಾರ್ಥಗಳ ಬಗ್ಗೆ ಧನ್ಯತಾ ಭಾವ ಇರಲಿ. ಸದ್ಗುರುಗಳು ನೀವು ತಿನ್ನುವ ಆಹಾರ ಪದಾರ್ಥದ ಬಗ್ಗೆ ನೀವು ಧನ್ಯತಾ ಭಾವ ಹೊಂದಿರಬೇಕು ಎಂಬುದನ್ನು ಒತ್ತಿ ಹೇಳಿದ್ದಾರೆ. ಇದು ನಿಮ್ಮ ಹಾಗೂ ನೀವು ಸೇವನೆ ಮಾಡುವ ಆಹಾರದ ಮೇಲಿನ ಸಂಬಂಧವನ್ನು ಇನ್ನಷ್ಟು ಬಲಗೊಳಿಸುತ್ತದೆ. ಇದರಿಂದ ನೀವು ಸೇವಿಸುವ ಆಹಾರದಿಂದ ನೀವು ಹೆಚ್ಚು ಆರೋಗ್ಯ ಲಾಭವನ್ನು ಹೊಂದಲು ಸಾಧ್ಯವಿದೆ. 10. ಖಾಲಿ ಹೊಟ್ಟೆಯಲ್ಲಿ ಇರುವುದು. ಖಾಲಿ ಹೊಟ್ಟೆಯಲ್ಲಿ ಇರುವುದು ಎಂದರೆ ಹಸಿವಿನಿಂದ ಇರುವುದು ಎಂದರ್ಥಲ್ಲ. ನೀವು ಸೇವಿಸಿದ ಆಹಾರ ಜೀರ್ಣವಾಗುವವರೆಗೂ ಮತ್ತೊಂದು ಆಹಾರ ಸೇವನೆ ಮಾಡದೆ ವಿಶ್ರಾಂತಿ ನೀಡುವುದನ್ನು ಖಾಲಿ ಹೊಟ್ಟೆಯಲ್ಲಿ ಇರುವುದು ಎಂದು ಕರೆಯಬಹುದು. ಪ್ರತಿ ಆಹಾರದ ಮಧ್ಯೆ 8 ಗಂಟೆಗಳ ಅಂತರ ಹಾಗೂ ರಾತ್ರಿ ಮಲಗುವ ಸಮಯದಲ್ಲಿ ಆದಷ್ಟು ಹೊಟ್ಟೆಯನ್ನು ಖಾಲಿ ಇಡಬೇಕು ಎಂದು ಸದ್ಗುರುಗಳು ಸಲಹೆ ನೀಡಿದ್ದಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.